ಹಲೋ ಹಲೋ ಮಗ, ಒಂದು ಕಂಪ್ನಿಯಿಂದ ಫೋನ್ ಮಾಡಿದರು, ನೀವು ಮಾಡಿದ್ರಾ? ಹಾಂ ಸರಿ ಸರಿ, ಬೇಗ ಬಾ, ಬೇಗ ಹೋಗ್ಬಿಟ್ಟು ಮುಂಚೆಲೇ 5 ನಿಮಿಷ ಮುಂಚೆಲೇ ಬಾ ಅಂತ ಅಂದರು. ಯಾಕಂದ್ರೆ ನಮಗೆ ಫೋನ್ ಮಾಡಿ ಹೇಳವ್ರೆ, ನನಗೆ ನಾನು ಮುಂಚೆಲೇ ಕಾಂಟ್ಯಾಕ್ಟ್ ಮಾಡಿದ್ದೆ, ಹಂಗಾಗಿ ನಾನು ಸ್ಪೆಷಲಾಗಿ ಹೇಳವ್ರೆ, ಇಬ್ಬರು ಬಾ ಹೋಗೋಣ. ಗಾಡಿ ತಗೊಬಂದ್ಬಿಡು, 5 ನಿಮಿಷ ಮುಂಚೆಲೇ ಹೋದರೆ ಚೆನ್ನಾಗಿರುತ್ತೆ. ಸಾರ್ ಹತ್ರ ಮಾತಾಡಿದ್ದೀನಿ, ಇಂಟ್ರೂ ಸಿಗಂಗೆ ಮಾಡ್ತೀನಿ ಅಂತ ಹೇಳವ್ರೆ. ಹೋಗೋಣ, ಸರಿನಾ? ಓಕೆ, ಆಯ್ತು. ಹಲೋ ಸರ್, ನಮಸ್ಕಾರ. ಹೇಳಿ ಸರ್, ಹೇಳಿ. ಹೌದು ಸರ್, ಹೌದು. ಹ್ಞೂ ಆಯಿತು ಸರ್, ಆಯಿತು. ಸೋಮವಾರನ ಸರ್? ಆಯಿತು ಸರ್, ಬರ್ತೀನಿ, ಖಂಡಿತ ಬರ್ತೀನಿ ಸರ್, ಮಿಸ್ ಮಾಡಲ್ಲ. ಹ್ಞೂ ಆಯಿತು ಸರ್, ಬೇಗ ಬರ್ತೀನಿ ಹೇಳಿ. ಹೌದಾ? ಹ್ಞೂ ಸರಿ ಸರ್. ಹ್ಞೂ ಸರಿ ಸರ್, ಇನ್ನು 5 ನಿಮಿಷ ಮುಂಚೆಲೇ ಬರ್ತೀನಿ ಹೇಳಿ ಸರ್. ತುಂಬ ಜನ ಬರ್ತಾರಾ? ಹ್ಞೂ ಆಯಿತು ಸರ್, ನಾನು ಮುಂಚೆಲೇ ಬರ್ತೀನಿ, ಖಂಡಿತ ಬರ್ತೀನಿ ಹೇಳಿ ಸರ್. ಓಕೆ ಸರ್, ಆಯಿತು, ಬಾಯ್ ಸರ್. ಫೋನ್ ಮಾಡಿದ್ರು ಒಂದು ಕಂಪ್ನಿಯಿಂದ, ಇಂಟ್ರ್ಯೂ ಬಂದಿದಂತೆ, ಕೆಲ್ಸಕ್ಕೆ ಹೋಗ್ತೀನಿ, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ, ಆಮೇಲೆ ಚೆನ್ನಾಗಿರ್ಬೋದು ಹೇಳಮ್ಮ. ಸರಿ, ಇವಾಗಲೇ ಹೋಗ್ತೀನಿ, 9 ಗಂಟೆಗೆ ಬರೇಳವ್ರೆ, ನಾನು 8ವರೆಗೆ ಓದ್ತೀನಿ. ಸರಿ. ಮಾಡಿದ್ಯಾ? ನೀನು ಚೆನ್ನಾಗಿ ಓದಿದ್ಯಾ ಮಗ, ಆತ್ಮವಿಶ್ವಾಸದಿಂದ ಹೋಗು, ಕೆಲಸ ಇಂಟ್ರೂ ಸಿಗುತ್ತೆ, ಕೆಲಸನೂ ಸಿಗುತ್ತೆ. ಸ್ವಾಮಿ, ನಮ್ಮಪ್ಪ ಇಂಟ್ರೂ ನನಗೆ ಸಿಗ್ಲಪ್ಪ, ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಹೋಗಿದ್ದ ಕೆಲಸ ಆಗಂಗೆ ಮಾಡಪ್ಪ ಸ್ವಾಮಿ, ಕಾಪಾಡಪ್ಪ. ಸ್ಟಾಪ್ ಮಾಡಿ. ಬೆಕ್ಕಡ್ಡ ಬಂದಿತ್ತಲ್ಲಪ್ಪ, ಏನು ಮಾಡೋದು, ಹೋಗಿದ್ದ ಕೆಲಸ ಆಗಲ್ಲ. ಇಷ್ಟೊತ್ತಿನಾಗೆ ಬರಬೇಕಾ? ನಾನು ಕೆಲ್ಸಕ್ಕೆ ಹೊರಡೋವಾಗೆ ಬರಬೇಕಾ ಬೆಕ್ಕಡ್ಡ? ಅಪಶಕುನ, ಇವತ್ತು ಹೋಗ್ಬಾರ್ದು. ಯಾಕೆ ಮಗ, ಏನಾಯ್ತು? ಬೆಕ್ಕಡ್ಡ ಬಂದ್ರೇನು, ಅದ್ರ ಪಾಡ್ಗೆ ಅದು ಹೋಗೈತೆ, ನಿನ್ನ ಪಾಡಿಗೆ ನೀನು ಹೋಗ್ಬೇಕಾಯ್ತು. ಸ್ವಾಮಿ ನಮಸ್ಕಾರ. ಏನಪ್ಪ ಬಂದಿದ್ದು, ಏನು ಸಮಾಚಾರ? ಸ್ವಾಮಿ, ನಾನು ಕೆಲ್ಸಕ್ಕೆ ಹೊರಟಿದ್ದೆ, ಹೋಗೋವಾಗ ಬೆಕ್ಕಡ್ಡ ಬಂದ್ಬಿಡ್ತು, ಏನು ಮಾಡ್ಬೇಕು ಸ್ವಾಮಿ? ಇವತ್ತು ಚೆನ್ನಾಗಿಲ್ಲ,
ಟೈಮ್ ಚೆನ್ನಾಗಿಲ್ಲ ಈ ದಿನ, ರಾಹು ಕಾಲ, ಎಲ್ಲೂ ಹೊರಗಡೆ ಹೋಗ್ಬೇಡ. ಹಾಗಾದರೆ ಇಂಟರ್ವ್ಯೂ ಏನು ಮಾಡಬೇಕು? ಉದ್ಯೋಗಕ್ಕಿಂತ ಗ್ರಹಗಳೇ ಮುಖ್ಯ. ಸರಿ, ಯಾವಾಗ ಬೇಕಾದರೂ ಬರ್ಬೋದು. ಯಾವಾಗ ಬೇಕಾದರೂ ಏನೇ ಸಮಸ್ಯೆ ಬಂದರೂ ನನ್ನ ಹತ್ರ ಬಾ, ನಾನು ನಿನಗೆ ಹೇಳ್ಕೊಡ್ತೀನಿ, ನಿನ್ನ ಕಷ್ಟ ಪರಿಹಾರ ಮಾಡ್ತೀನಿ. ಇದೇ ಥರ ಯಾವಾಗಲೂ ಬರ್ತಾಯಿರು. ಯು ಡಿಡ್ ನಾಟ್ ಅಟೆಂಡ್ ದಿ ಇಂಟರ್ವ್ಯೂ. ಹೋಯ್ತು, ಕೆಲಸ ಹೋಯ್ತು. ಬೆಕ್ಕು ಎಂಥ ಕೆಲಸ ಮಾಡಿಬಿಡ್ತು. ಎಲ್ಗನ್ನು ಹೋಗೋ ಟೈಮ್ಗೆ ಬೆಕ್ಕು ಅಡ್ಡ ಬರುತ್ತೆ ನೋಡಿ. ಇಂಟರ್ವ್ಯೂ ಸಮಯ ಮುಗಿದೋಯ್ತು, ಈಗೇನು ಮಾಡೋದು? ಎಲ್ಲ ಇಂಥ ಕೆಲಸಗಳೇ, ಎಲ್ಲ ಒಂದು ಕೆಲಸನೂ ಸರಿಯಾಗಲ್ಲ ಬೆಕ್ಕು ಅಡ್ಡ ಬಂದರೆ. ಸ್ಟಾಪ್ ಮಾಡ್ತಾ ಬಂದಿರೋ ಕೆಲಸನೂ ಹೋಯ್ತು. ಹಲೋ, ಹೇಳು ಮಗ. ಹೋಗಿದ್ದ? ಯಾಕೆ? ನಾನು ಬರ್ದಿದ್ರೇನು, ನಿನ್ನ ಪಾಡಿಗೆ ನೀನು ಹೋಗ್ಬೋದಾಯ್ತಲ್ಲ. ಯಾವುದೋ ಮೆಸೇಜ್ ಬಂತು, ಏನು ತೊಂದರೆ ಇಲ್ಲ. ಅಲ್ಲ, ನಾನು ಬರಲಿಲ್ಲ ಅಂತ ನೀನು ನಿಂತೋಗಿದ್ಯಲ್ಲ ಹೋಗೋದು ಬಿಟ್ಟು. ನನಗೆ ಹಿಂಗೆ ಏನೋ ಅಪಶಕುನ ಆಯಿತು, ಹಂಗಾಗಿ ಬರಲಿಲ್ಲ ಅಷ್ಟೇ. ಏನಾಯ್ತಮ್ಮ? ಹುಷಾರಿಲ್ವಾ? ಮಗ ಹುಷಾರಿಲ್ಲ, ನನಗೆ ಆಸ್ಪತ್ರೆಗೆ ಹೋಗೋಣ. ತುಂಬ ಚಳಿ, ಜ್ವರ, BP ಜಾಸ್ತಿ ಆಗೈತೆ. ಆಸ್ಪತ್ರೆಗೆ ಹೋಗೋಣ ಮಗ. ಇವತ್ತು ಆಸ್ಪತ್ರೆಗೆ ಹೋಗೋದೇನು ಬೇಡ, ಅಮಾಸೆ. ಯಾರು ಹೇಳಿದ್ರು ಅಮಾಸೆ ಹಾಸ್ಪಿಟ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ರು. ಅದಕ್ಕೆ ಇವತ್ತೇನು ಹೋಗೋದು ಬೇಡ, ಇನ್ನು 2 ದಿನ ಬಿಟ್ಟು ಹೋಗೋಣ ಬಿಡು. ಏನೂ ಆಗಲ್ಲ ಬಿಡಮ್ಮ, ಇನ್ನು 2 ದಿನ ಅಷ್ಟೇ. 2 ದಿವಸ ತಾಳ್ಮೆಯಿಂದ ಇರು, ಹೋಗೋಣ. ಆಮೇಲೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಬರೋಣ, ಸರಿನಾ? ಸರಿ ಮಗ, ಯಾರು ಹೇಳಿದ್ದು ಕೇಳಬೇಡ. ರೋಗಕ್ಕೆ ಔಷಧಿ ಬೇಕು, ಮೂಢನಂಬಿಕೆ ಅಲ್ಲ. ಯಾರು ಹೇಳಿದ್ದು ಕೇಳಬೇಡ, ನಡಿ ಆಸ್ಪತ್ರೆಗೆ ಹೋಗೋಣ. ನಮ್ಮ ಜೀವನವನ್ನು ಗ್ರಹಗಳು ನಡೆಸುವುದಿಲ್ಲ, ನಮ್ಮ ನಿರ್ಧಾರಗಳು ನಡೆಸುತ್ತವೆ. ಬಾ. ಹಲೋ ಸರ್, ಹೇಳಿ ಸರ್. ಸರ್, ಅವಾಗ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದಕ್ಕೆ ಬರಲಿಲ್ಲ. ಸರಿ, ಖಂಡಿತ ಬರ್ತೀನಿ ಸರ್. ನಿಜ ಸರ್, ಗ್ಯಾರಂಟಿ ಬರ್ತೀನಿ, ಮಿಸ್ ಮಾಡಲ್ಲ ಸರ್. ಇಲ್ಲ 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 ಸರ್, ಆ ಥರ ಮಾಡಬೇಡಿ ದಯವಿಟ್ಟು ಸರ್. ಖಂಡಿತ ಬರ್ತೀನಿ. ಬರೋದಕ್ಕೆ ಮುಂಚೆ ಫೋನ್ ಮಾಡ್ತೀನಿ, ಹೇಳಿರಿ ನಿಮ್ಗೆ. ಖಂಡಿತ ಗ್ಯಾರಂಟಿ ಬರ್ತೀನಿ ಸರ್. ಇಲ್ಲ ಸರ್, ಮಿಸ್ ಮಾಡಲ್ಲ. ದಯವಿಟ್ಟು ಇಂಟ್ರ್ಯೂ ಕೊಡಿ ಸರ್ ಒಂದು. ಆಯಿತು ಸರ್, ಥ್ಯಾಂಕ್ ಯು ಸರ್. ಮತ್ತೆ ಬೆಕ್ಕು ಅಡ್ಡ ಬಂತಲ್ಲಪ್ಪ, ಏನು ಮಾಡೋದು? ಬೆಕ್ಕು ನನ್ನ ಕೆಲಸಕ್ಕೆ ನಾನು ಹೋಗ್ತೀನಿ. ಈ ಥರದವೆಲ್ಲ ನಂಬಕ್ಕೆ ಹೋಗಲ್ಲ ಇನ್ಮೇಲೆ.